RCBಗೆ ಟಾಪ್ 2 ಸ್ಥಾನ ಕನ್ಫರ್ಮ್ ಆಗಾಯ್ತು. ನಾವು ಆಡ್ತೀವಿ ಕ್ವಾಲಿಫೈಯರ್ 1 ಪಂಜಾಬ್ ಕಿಂಗ್ಸ್ ವಿರುದ್ಧ. ಪೀಸ್ ಆಗಿ ಗೆದ್ರು ಅನ್ಕೊಳ್ಳಿ ಇವತ್ತು ಮ್ಯಾಚ್ನ. 228 ರನ್ನ ಯಾವ ತರ ಚೇಸ್ ಮಾಡ್ಬೇಕಂತ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ನಮ್ಗೆ ತೋರಿಸ್ಕೊಟ್ಟಿರೋದು ಇವತ್ತು. ಜಿತೇಶ್ ಶರ್ಮಾ ಟೇಕ್ ಎ ಬೋ ಮ್ಯಾನ್, ಆ ತರ ಏಟ್ಗಳು ಹೊಡೆದಿದ್ದು ಅನ್ಕೊಳ್ಳಿ ಇವತ್ತು ಜಿತೇಶ್ ಶರ್ಮಾ. ಪಾಪ ದಿಗ್ವೇಶ್ ರಾತಿಗೆ ಇವತ್ತು ಬರ್ನಲ್ ಕೊಟ್ಬಿಟ್ಟು ಕಳಿಸ್ಬೇಕು ಅನ್ಕೊಂತೀನಿ. ಬರ್ದಿದ್ರು 16ನೇ ಓವರಲ್ಲೇ ನೋಬಾಲ್ ಆಗಿತ್ತು, ಅದು ಕೊಟ್ಟರು ಏರ್ಸಿದ್ರಲ್ಲ, ಅದಕ್ಕೆ ಮಂಕಡ್ನ ಮಾಡಕ್ ಹೋದ್ರು ಅಣ್ಣ. ಇನ್ಫ್ಯಾಕ್ಟ್ ರಿಷಬ್ ಪಂತ್ ಅವ್ರಿಗೆ ಬೇಡ ಅಂತ ಹೇಳ್ತಾ ಇರ್ತಾರೆ, ಇವ್ರು ಅಪೀಲ್ ಮಾಡ್ಬಿಡ್ತಾರೆ. ಅಷ್ಟರಲ್ಲಿ ಇಲ್ಲಿ ಪಾಪ ದಿಗ್ವೇಶ್ ರಾತಿ ಅವ್ರಿಗೆ ಹೊಡೆದಿದೆ ಅನ್ಕೊಂತೀನಿ ಸರ್ಯಾಗೇನೆ. ಕೊಹ್ಲಿ ಅವ್ರು ಇದ್ದಿದ್ರೆ ಅಲ್ಲಿ ಮಜಾನೇ ಬೇರೆ ಇರೋದು. ಕೊಹ್ಲಿ ಅವ್ರಿಗೂ ಒಂದು ಸ್ವಲ್ಪ ಸ್ಮೈಲು ಅದು ಇದಾಗಿ ಬಂತು. IPL ಇತಿಹಾಸದಲ್ಲಿ RCB ತಂಡ ಒನ್ ಆಫ್ ದ ಹೈಯೆಸ್ಟ್ ರನ್ನ ಚೇಸ್ ಮಾಡಿರೋದು ಇವತ್ತು. ಅದು ಯಾರ ಕ್ಯಾಪ್ಟನ್ಸಿಲಿ? ಜಿತೇಶ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿಲಿ, ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ಕೊಳ್ಳಿ. ಇವತ್ತು ಏನ್ ಏಟ್ಗಳು ಹೊಡೆದಿದ್ದು. 123 for 4 ಇರುವಾಗ ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು ಮ್ಯಾಚು. ಅಲ್ಲಿಂದ ಬಂದು ಮ್ಯಾಚ್ನ ಗೆಲ್ಸ್ಕೊಡ್ತಾರಲ್ಲ, ಅದು ಕ್ಯಾಪ್ಟನ್ಸಿ ಅಂದ್ರೆ ಬೇರೆ ಲೆವೆಲ್ ಅನ್ಕೊಳ್ಳಿ. ಟಾಪ್ 2 ಕ್ವಾಲಿಫೈ ಆಗಾಯ್ತು. ಇನ್ಯಾರನ್ನ ಬರ್ಲಿ ಹೊಡೆದ್ಬಿಟ್ಟು ಕಪ್ ಹೊಡ್ಕೊಂಡ್ ಬರ್ತಾ ಇರ್ತೀವಿ ಅಷ್ಟೇ. ಈ ಸೀಸನ್ ಏನಿದ್ರು ಬಂದ್ಬಿಡೋಣ, ಫಸ್ಟ್ ಇಂದ ಟಾಸ್ನ ಗೆಲ್ತೀವಿ ನಾವೇನೆ, ಬ್ಯಾಟಿಂಗ್ ಮಾಡ್ರಪ್ಪ ಅಂತ ಬಿಡ್ತೀವಿ ಲಕ್ನೋದವ್ರಿಗೆ, ಹೊಡೀರಿ ನಿಮ್ ಕೈಯಲ್ಲಿ ಎಷ್ಟಾಗಿದೆ ಅಷ್ಟು ಅಂತ. ಇವತ್ತು ಬಾಲಿಂಗ್ ನೋಡ್ಬಿಟ್ರೆ ನನ್ಗಂತೂ ಮೆಂಟ್ಲಾಗ್ಬಿಟ್ಟಿದೆ ಅನ್ಕೊಳ್ಳಿ. ಏನ್ ಬಾಲಿಂಗ್ ಮಾಡ್ತಾ ಇದ್ದು, ಯಾರು ಹಾಕಿದ್ರೇನು ಹೊಡ್ಸ್ಕೊಂತಾನೆ ಅವ್ರೆ. ರಿಷಬ್ ಪಂತ್ ಅಣ್ಣ ಎಲ್ಲಿದ್ದಣ್ಣ ಇಷ್ಟು ದಿನ? ಹುಡುಕ್ಬೇಕಾಗಿತ್ತು ನಿನ್ನ. 27 ಕೋಟಿ ಕೊಟ್ಟಿದ್ದಕ್ಕೆ ಒಂದಿನೂ ಈ ತರದ ಪರ್ಫಾರ್ಮೆನ್ಸ್ ಬರಲಿಲ್ಲ. ನಮ್ಮ RCB ಮೇಲೆನೆ ಬರ್ಬೇಕಾಗಿತ್ತ ಈ ತರದ ಪರ್ಫಾರ್ಮೆನ್ಸು. 118 ರನ್ನು ರಿಷಬ್ ಪಂತ್ ಅವ್ರು ಹೊಡೆದಿದ್ದು ಇವತ್ತು. ಏನ್ ಏಟ್ಗಳು, ಸೆಂಚುರಿ ಹೊಡೆದ್ಬಿಟ್ಟು ನೋಡಿದ್ರಲ್ಲ ಸೆಲೆಬ್ರೇಷನ್ ಯಾವ ತರ ಇತ್ತು ಅಂತ. ಉಲ್ಟಾ ಪಲ್ಟಾ ಆಡ್ತಾ ಇದ್ರು ನಮ್ಮ ಬಾಲರ್ಸ್ಗಳು. ಇಲ್ಲಿ ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇತ್ತು, ಏನ್ ಎಲ್ಲ ಹಾಕಿದ್ರು ಕೇಳ್ತಾ ಇಲ್ಲ, ಹೊಡಿತಾನೆ ಅವ್ರೆ. ಮಾರ್ಷು ಮತ್ತೆ ರಿಷಬ್ ಪಂತ್ ಅವ್ರು ಸೇರ್ಕೊಂಡು ಅದ್ಯಾರು ಹೊಸಬ್ರು ಬಂದಿದ್ರು ಮಾರ್ಕ್ರಮ್ ಬದಲಾಗಿ, ಅವ್ರೇನ ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ನುವಾನ್ ತುಷಾರ್ ಹಾಕೋರು ನೋಡಿ, ಯಾರ್ಕರು ಕ್ಲೀನ್ ಬೋಲ್ಡ್ ಅಣ್ಣ. ಅವ್ರು ಹೋಗ್ತಾ ಇದ್ದಂಗೆನೆ ಸ್ಟಾರ್ಟ್ ಆಯ್ತು. 177ಗೆ ಬಿದ್ದಿದ್ದು ನೆಕ್ಸ್ಟ್ ವಿಕೆಟ್. ಅದಾದ್ಮೇಲೆ ಎಲ್ಲಿ 16th ಓವರಲ್ಲಿ ಬಿದ್ದಿದ್ದು ವಿಕೆಟ್ ಭುವನೇಶ್ವರ್ ಕುಮಾರ್ ಅವ್ರಿಗೆ. ಅಲ್ಲಿವರೆಗೂ ನಾಯಕ್ ಚೆಸ್ತಾನೆ ಇದ್ರು. ಏನಪ್ಪಾ ಇದು ಬಾಲಿಂಗು. ಇವತ್ತು ಹೇಸಲ್ವುಡ್ ಅವ್ರು ಆಡ್ಲಿಲ್ಲ, ಟೀಮ್ ಡೇವಿಡ್ ಅವ್ರು ಬೇರೆ ಇಲ್ಲ. ಏನಿದು ತಲೆನೋವು ಲಾಸ್ಟಲ್ಲಿ RCB ಅನ್ಕೊಂಡಿದ್ದೆ. ನೋಡಿದ್ರೆ ಮ್ಯಾಚ್ ಗೆದ್ದ ಮೇಲೆ ಎಲ್ಲ ಕ್ಲೋಸ್ ಅನ್ಕೊಳ್ಳಿ. ಆದ್ರೆ ಬಾಲಿಂಗ್ ಅಂತೂ ಇಂಪ್ರೂವ್ ಮಾಡ್ಕೊಳ್ಳೇಬೇಕು, ಏನಾರ ಒಂದು ಚೇಂಜಸ್ ತರಲೇಬೇಕು. ಎಷ್ಟೇ ಹೇಳೋಣ, ಏನಣ್ಣ ಬಾಲಿಂಗು. ಕುರ್ನೂಲ್ ಪಾಂಡ್ಯ ಮತ್ತೆ ನುವಾನ್ ತುಷಾರ ಬಿಟ್ರೆ ಇನ್ಯಾರು ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಇಲ್ಲ ಅನ್ಕೊಳ್ಳಿ ನಮ್ಮ RCB ತಂಡದಲ್ಲಿ ಇವತ್ತು. ಬಾಲಿಂಗ್ ಎಷ್ಟು ದಯಾಲ್ ಅಂತೂ ಬಿಡಿ, ದಯಾಲು ಹಾಗೆ ಕೊಡ್ತಾ ಇದ್ರು ಇವತ್ತು ರನ್ಗಳನ್ನ. ಆ ಥರ ಹೊಡಿತಾ ಇದ್ರು, ಏರಿಸ್ತಾನೆ ಇದ್ರು ಒಂದಾದ್ಮೇಲೆ ಒಂದು 6ಗಳನ್ನ. ಹಂಗೆ ಬಂತು ನೋಡಿ ಇಲ್ಲಿನೂ ಪರ್ಫಾರ್ಮೆನ್ಸು. ಜಿತೇಶ್ ಶರ್ಮಾ ಅವರು ನಮ್ಮ ಕಿಂಗ್ ಕೊಹ್ಲಿ ಅವ್ರ ಕಡೆಯಿಂದ 227 ಟಾರ್ಗೆಟ್ನ ಕೊಡ್ತಾರೆ ನಮ್ಮ RCB ತಂಡಕ್ಕೆ. ಚೇಸ್ ಮಾಡ್ರಪ್ಪ ಅಂತ ಇದನ್ನ ನಮ್ಮ RCB ಅವ್ರು ಬರ್ತಾರೆ. ಫಿಲಿಪ್ ಸಾಲ್ಟು ಮತ್ತೆ ಕಿಂಗ್ ವಿರಾಟ್ ಕೊಹ್ಲಿ. ನಮ್ಮ RCB ತಂಡದ CM 50 ಹೊಡೆದ್ರು ಅಂದ್ರೆ ಮುಗೀತು. CM ಅಂದ್ರೆ ಚೇಸ್ ಮಾಸ್ಟರ್ ಅಂತ. 50 ಹೊಡೆದ್ರು ಅಂದ್ರೆ ಮುಗೀತು, ಮ್ಯಾಚ್ ನಮ್ಮ ಕಡೆನೆ ಅಂತ ಅರ್ಥ. ಕಿಂಗ್ ಕೊಹ್ಲಿ ಅವರು ಈ ವರ್ಷ 50 ಹೊಡೆದಾಗೆಲ್ಲ ಮ್ಯಾಚ್ನ ಗೆದ್ದಿದ್ದೀವಿ. ಈ ಸ್ಟ್ರೀಕ್ ಅದೇ ತರ ಕಂಟಿನ್ಯೂ ಆಗಲಿ. ಕಿಂಗ್ ಕೊಹ್ಲಿ ಅವ್ರು 50 ಹೊಡಿತಾನೆ ಇರಲಿ, ನಾವು ಮ್ಯಾಚ್ ಗೆಲ್ತಾ ಇರಲಿ. ಇನ್ನೆರಡು ಸ್ಟೆಪ್, ಕ್ವಾಲಿಫೈಯರ್ 1 ಒಂದು ಮ್ಯಾಚು, ಫೈನಲ್ ಅಲ್ಲಿ ಒಂದು ಮ್ಯಾಚು, 2 ಮ್ಯಾಚ್ ಗೆದ್ಬಿಟ್ರೆ ಮುಗೀತು. 18 ನಮ್ದೆ ಅಂತ ಏನ್ ಬಿಲ್ಡಪ್ ಕೊಡ್ತಾ ಇದ್ವಿ ಕನ್ಫರ್ಮ್ ಅಂತ ಅನ್ಕೊಂಡ್ಬಿಡ್ಬೇಕೆಲ್ಲ. ಆ ತರದ ಪರ್ಫಾರ್ಮೆನ್ಸ್ ಅನ್ಕೊಳ್ಳಿ ಇವತ್ತು. ಮೆಂಟ್ಲಾಗ್ಬಿಟ್ಟಿದ್ದೀನಿ ಅನ್ಕೊಳ್ಳಿ. ಫಿಲಿಪ್ ಸಾಲ್ಟ್ ಅವ್ರನ್ನ ರುಬ್ತಾ ಇರ್ತಾರೆ. ಕೊಹ್ಲಿ ಅವ್ರ ಮೇಲೆ ಕಡೆನೆ ಹೊಡೆಯಕ್ಕೆ ನೋಡ್ಲಿಲ್ಲ ಇವತ್ತು. ಎಲ್ಲ 30 ಮುಟ್ಟಿನೇ ತಗೊಂಡ್ರು ರನ್ಗಳನ್ನ. 10 4 ಹೊಡೆದಿರೋದು ಇವತ್ತು. ಒಂದೇ ಒಂದು 6 ಇಲ್ಲ, ಎಲ್ಲ ಬೆಣ್ಣೆಲ್ ಕೂಲ್ ತೆಗ್ದಂಗೆ ಹೊಡಿತಾ ಇದ್ರು ಏಟ್ಗಳನ್ನ. ಸಾಲ್ಟ್ ಅವ್ರು ಔಟ್ ಆಗ್ತಾರೆ. 66 for 1 ಪವರ್ ಪ್ಲೇ ನಲ್ಲಿ. ಮ್ಯಾಚ್ ಹಿಡಿತದಲ್ಲೇ ಇತ್ತು. ಅದಾದ್ಮೇಲೆ ಮಯಾಂಕ್ ಅಗರ್ವಾಲ್ ಅವ್ರು ಬರ್ತಾರೆ ಅನ್ಕೊಂಡಿದ್ವಿ. ಅದಾದ್ಮೇಲೆ ನಮ್ಮ ಕ್ಯಾಪ್ಟನ್ ಅವ್ರು ಬಂದ್ರು, ಒರಿಜಿನಲ್ ಕ್ಯಾಪ್ಟನ್ ಅವರು. ಅಷ್ಟೊಂದೇನು ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಆದರೆ ಹೊಡೆಯಕ್ಕಂತ ಹೋಗಿನ ಔಟ್ ಆಗಿದ್ದು. ಅದಾದ್ಮೇಲೆ ಬರ್ತಾರೆ ನೋಡಿ ಲಿವಿಂಗ್ಸ್ಟನ್ ಅಂದ್ರೆ ಜೀವಂತ ಕಲ್ಲು ಅಂತ. ಒಂಥರ ಸತೋದಿರೋ ಆಟ ಆಡ್ತಾ ಇದ್ದಾರೆ ಅವರು. ಒಂದೇ ಒಂದು ಮ್ಯಾಚ್ ಕಾನ್ಫಿಡೆನ್ಸ್ ಕೊಟ್ಟಿಲ್ಲ ಲಿವಿಂಗ್ಸ್ಟನ್ ಅವರು. ದಯವಿಟ್ಟು ನೆಕ್ಸ್ಟ್ ಮ್ಯಾಚ್ನ ಕುಳಿಸ್ಬಿಡಿ ಅವ್ರನ್ನ. ಟೀಮ್ ಡೇವಿಡ್ ಅಣ್ಣ ರೆಡಿ ಆದ್ರೆ ಕರ್ಸಿ. ಇನ್ನ ಒಂದು ಆನೆ ಬಲ ಬಂದಂಗೆ ಆಗ್ತೈತೆ ನಮ್ಮ RCB ತಂಡಕ್ಕೆ. ನೆಕ್ಸ್ಟ್ 2 ಆನೆ ಬಲ ಹೇಸಲ್ವುಡ್ ಅವರು, ಆಮೇಲೆ ಟೀಮ್ ಡೇವಿಡ್ ಅವ್ರು ಬರ್ತಾ ಇದ್ದಂಗೆನೆ 2 ಮ್ಯಾಚನ್ನು ಫಿನಿಶ್ ಮಾಡಕ್ ಬಿಡ್ತೀವಿ ಅಷ್ಟೇ. ಏನ್ ಏಟ್ಗಳು ಅನ್ಕೊಳ್ಳಿ, ಖರಾಬು. ಅದಾದ್ಮೇಲೆ ಮಯಾಂಕ್ ಅಗರ್ವಾಲ್ ಅವ್ರು ಬರ್ತಾರೆ. ಏನ್ ಕೊಹ್ಲಿ ಅವ್ರ ಜೊತೆ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಾರೆ ಸ್ವಲ್ಪ ಹೊತ್ತು. 30 ಮುಟ್ಟಿನೇ 4ಗಳು ಅವ್ರದಂತೂ. ಅವ್ರಿಗೆ ಕಟ್ಟು ಪುಲ್ಲು ಎಲ್ಲ ಹಾಕ್ಬಿಟ್ರೆ ಚಿಂದಿ ಚಿತ್ರಾನ್ನ ಮಾಡಾಕ್ಬಿಡ್ತಾರೆ ಬೌಲರ್ಸ್ಗಂತೂ. ಆ ಥರ ಏಟ್ಗಳು ಹೊಡೆದಿದ್ದು ಇವತ್ತು. ಅದಾದ್ಮೇಲೆ ಕೊಹ್ಲಿ ಅವ್ರು ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಟೆನ್ಷನ್ ಆಗುತ್ತೆ ನಮಗೆ. ನೀವೇನು ಟೆನ್ಷನ್ ತಗೋಬೇಡ್ರಿ ಅಂತ ಬರ್ತಾರೆ ನೋಡಿ ಸ್ವಾಮಿ. ಜಿತೇಶ್ ಶರ್ಮಾ ಮ್ಯಾಚ್ ಮುಗಿಸೋವರೆಗೂ ಇದ್ರು ಇಬ್ಬರು ಜೋಡಿ, ಕಿಲ್ಲಾಡಿ ಜೋಡಿ ಅನ್ಕೊಳ್ಳಿ. ಮಯಾಂಕ್ ಅಗರ್ವಾಲ್ನು ಮರೆಯಂಗೆ ಇಲ್ಲ. ಆ ಥರ ಕ್ವಾಲಿಟಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು ಇವತ್ತು. ಗನ್ ಪರ್ಫಾರ್ಮೆನ್ಸ್ ಅನ್ಕೊಳ್ಳಿ ಇವತ್ತು RCB ಬ್ಯಾಟಿಂಗ್ ಅಂತೂ ಕೇಳಂಗೆ ಇಲ್ಲ. ಇನ್ನ ರೊಮಾರ್ ಶಫರ್ಡ್, ಕುರ್ನಾಲ್ ಪಾಂಡ್ಯ ಎಲ್ಲ ಇದ್ರು. ನೀವು ಯಾರು ತೊಂದರೆ ತಗೋಬೇಡಿ, ನಾವಿಬ್ರು ಮುಗಿಸ್ಕೊಂಡ್ ಬರ್ತೀವಿ ಅಂತ ಮುಗಿಸ್ಕೊಟ್ರು ಮ್ಯಾಚ್ನ. ಟಾಪ್ 2ಗೆ ಕ್ವಾಲಿಫೈ ಆಗಾಯ್ತು. 49 ಇರುವಾಗ ಜಿತೇಶ್ ಶರ್ಮಾ ಅವ್ರು ಔಟ್ ಆಗ್ಬಿಡ್ತಾರೆ. ಅಯ್ಯೋ ಈ ಟೈಮಲ್ಲಿ ಯಾಕಪ್ಪ ಔಟ್ ಆದ್ರು ಅನ್ಕೊಂಡಿದ್ವಿ. ಆವಾಗ ಚೆಕ್ ಬರೀತಾ ಕುತ್ಕೊಂಡಿದ್ರು
ಯಾರೋ ದಿಗ್ವೇಶ್ ರಾಠಿ ಅವರು, ಆ ಚೆಕ್ಕು ಬೌನ್ಸ್ ಆಗ್ಬಿಡುತ್ತೆ, ನೋ ಬಾಲ್. ಅದಾದಮೇಲೆ ಏರಿಸ್ತಾರೆ ನೋಡಿ, ಅದಕ್ಕೆ ಬೆಂಕಿ ಹತ್ಕೊಂಡಿದ್ದೆ ದಿಗ್ವೇಶ್ ರಾಠಿ ಅವ್ರಿಗೆ. ಸ್ವಲ್ಪ ಆ್ಯಟಿಟ್ಯೂಡ್ನ ಕಮ್ಮಿ ಮಾಡ್ಕೋಬೇಕು. ಇರಲಿ, ನಮ್ಮ RCB ಅಂತೂ ಟಾಪ್ 2 ಕ್ವಾಲಿಫೈ ಆಗಾಯಿತು. ಇನ್ನೇನಿದ್ರು ಕಪ್ ಹೊಡ್ಕೊಂಡು ಬರ್ತಾ ಇರ್ತೀವಿ ಅಷ್ಟೇ. ದಯವಿಟ್ಟು ಎಲ್ಲ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಅದಕ್ಕೇನು ಕಾಸು ಗೀಸು ಮಣ್ಣು ಮಸಿ ಏನು ಕೊಡೋಂಗಿಲ್ಲ. RCB ಗೆ ಇದ್ದಿರೋ ಖುಷಿಗೆ ಸಿಗೋಣ ಮುಂದಿನ ನೋಡಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.